Hello future engineers, welcome to the new video. ಒಬ್ಬರು ಒಂದು ಡೌಟ್ ಕೇಳಿದರು. ಈ ಡೌಟು ತುಂಬ ಜನಕ್ಕೆ ಬರುತ್ತೆ, ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಇವ್ರ ಡೌಟ್ ಏನು ಅಂತ ನೋಡ್ಬೋಣ. ವಿ ಹ್ಯಾವ್ ಒನ್ ಡೌಟ್ ರಿಗಾರ್ಡಿಂಗ್ ಚಾಯ್ಸ್ 2. ಸೊ ಇಂಜಿನಿಯರಿಂಗಲ್ಲಿ ಎಲ್ಲರೂ ನಿಮಗೂ ಗೊತ್ತು, ಚಾಯ್ಸ್ 2 ಕೊಟ್ಬಿಟ್ಟು ಈಗ ರೌಂಡ್ 2 ಹೋಗ್ತಾರೆ. ಫೀಸ್ ಕಟ್ಟುವ ಅಗತ್ಯ ಇಲ್ಲ, ಜಸ್ಟ್ ಚಾಯ್ಸ್ 2 ಕೊಟ್ಟರೆ ಸಾಕು. ಇಫ್ ಯು ಚೂಸ್ ದ ಚಾಯ್ಸ್ 2 ಇನ್ ದ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ರಿಸಲ್ಟ್ನಲ್ಲಿ ಕಾಲೇಜ್ ಅಪ್ಗ್ರೇಡ್ ಆಗದೇ ಇದ್ದರೆ, ಸೆಕೆಂಡ್ ರೌಂಡಲ್ಲಿ ಆಗದೇ ಇದ್ದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೋ ಅದೇ ಸೀಟೇ ಉಳ್ಕೊಂಡಿರುತ್ತೆ. ಬಟ್ ಇವ್ರ ಕ್ವಶನ್ ಏನು ಅಂದರೆ, ಕೆನ್ ವಿ ಕ್ವಿಟ್ ದಟ್ ಹೋಲ್ಡ್ ಕಾಲೇಜ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್? ಕೆನ್ ವಿ ಕ್ವಿಟ್ ದಟ್ ಹೋಲ್ಡ್ ಕಾಲೇಜ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಯಾವ ಚಾಯ್ಸೂ ಇರೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕ್ವಿಟ್ ಮಾಡೋದಕ್ಕೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಏನೂ ಇರಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ, ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಆ ಕಾಲೇಜ್ಗೆ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಷನ್ ಆಗಲೇಬೇಕು, ವಿತೌಟ್ ಎನಿ ಎಕ್ಸ್ಕ್ಯೂಸಸ್ ಆ್ಯಂಡ್ ರೀಸನ್ಸ್. ನೀವು ಕ್ವಿಟ್ ಆಗಬೇಕು ಅಂದರೆ ಸೆಕೆಂಡ್ ರೌಂಡಲ್ಲಿ ಆಗಬಹುದು. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿದರೆ ಚಾಯ್ಸ್ 2 ಕೊಟ್ಟು, ಸೆಕೆಂಡ್ ರೌಂಡಲ್ಲಿ ಯೋಚನೆ ಮಾಡಿ, ನಿಮಗೆ ಸೀಟ್ ಬೇಡ ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ, ಇಲ್ಲ ಸೀಟನ್ನ ಸ್ಯಾಕ್ರಿಫೈಸ್ ಮಾಡಬಹುದು. ಸೊ ಯು ಕ್ಯಾನ್ ಚೂಸ್ ಚಾಯ್ಸ್ 2 ಇನ್ ದ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಸೆಕೆಂಡ್ ರೌಂಡಲ್ಲೂ ಮತ್ತೆ ಅದೇ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಬೇಕಾದರೆ ಚಾಯ್ಸ್ 2 ಕೊಟ್ಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ಅಲ್ಲೂ ಏನಾದರೂ ನಿಮ್ಗೆ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ನೀವು ಖಂಡಿತ ಆ ಕಾಲೇಜು, ಆ ಬ್ರ್ಯಾಂಚ್ಗೆ ಅಡ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಸೊ ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾವ್ಯಾವ ಕಾಲೇಜುಗಳು ನೀವು ಹೋಗಿ ಸೇರ್ಕೋತಿರೋ ಅಂಥ ಕಾಲೇಜಸ್ ಮಾತ್ರ ಆಪ್ಷನ್ ಎಂಟ್ರಿಲಿ ಇರಬೇಕಾಗುತ್ತೆ. ನಿಮ್ಗೆ ಇಷ್ಟ ಇಲ್ದಿರೋ ಕಾಲೇಜು, ಇಷ್ಟ ಇಲ್ದಿರೋ ಕೋರ್ಸು ರಿಮೂವ್ ಮಾಡಲೇಬೇಕು ಡ್ಯೂರಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಬಿಕಾಸ್ ದೇರ್ ಆರ್ ನೋ ಚಾಯ್ಸಸ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. This applies for CET students, not for NEET aspirants. Hope I have answered your question. Thank you.